ಹಲೋ ಗೆಳತಿಯರೇ, ನೀವು ನೋಡ್ತಾ ಇದ್ದೀರಾ ಸ್ಯಾರಿ ಸ್ಟೋರಿ. ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಸುಲಭವಾಗಿ ಹಾಕುವಂಥ ಒಂದು ಸೀರೆ ಕುಚ್ಚನ್ನು ಹೇಳ್ಕೊಡ್ತೀನಿ. ಆರಳೆ ದಾರಾನ ಯಾವ ಥರ ಮಾಡ್ಕೋಬೇಕು ಸಿಲ್ಕ್ ಥ್ರೆಡ್ಡಿಂದ ಅಂತ ಆಲ್ರೆಡಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಬನ್ನಿ ಇವಾಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಆರಳೆ ದಾರಾನ ತೊಗೊಂಡು ಫಸ್ಟು ಬಟ್ಟೆಗೆ ನಾನು ಲಾಕ್ ಮಾಡಿಕೊಂಡೆ. ಆ ತುದಿಗೆ ನಾವು ಗಂಟನ್ನು ಹಾಕ್ಕೋಬೇಕಾಗತ್ತೆ, ಆವಾಗಲೇ ಬಟ್ಟೆಗೆ ದಾರ ಲಾಕ್ ಆಗೋದು. ಇದು ದಾರಾನ ಬಟ್ಟೆಗೆ ಅಟ್ಯಾಚ್ ಮಾಡಿದ್ದಷ್ಟೇ. ಡಿಸೈನ್ ಇವಾಗ ಸ್ಟಾರ್ಟ್ ಆಗುತ್ತೆ. ಪಕ್ಕದಲ್ಲಿ ನಾನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡೆ ಮತ್ತು 3 ಚೈನ್ಗಳು. ಯಾವಾಗಲೂ ನಾವು ಕ್ರೋಶೆ ಕುಚ್ಚು ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ನಾವು ಆ ಚೈನ್ ಗ್ಯಾಪ್ ಬಿಟ್ಬಿಟ್ಟು ಕುಚ್ಚಿಂದನೇ ಸ್ಟಾರ್ಟ್ ಆಗೋ ಥರ ಬರಬೇಕು. ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ 3 ಚೈನ್ಗಳು ಎಷ್ಟು ಜಾಗಕ್ಕೆ ಹಿಡಿಸುತ್ತೆ ಅಷ್ಟು ಜಾಗಕ್ಕೆ ಕರೆಕ್ಟಾಗಿ ನಾವು ಬಟ್ಟೆಗೆ ಅದನ್ನು ಲಾಕ್ ಮಾಡ್ಕೋಬೇಕು. ಮತ್ತು ಆ ಲಾಕ್ನ ಪಕ್ಕದಲ್ಲೇ ಒಂಚೂರು ಗ್ಯಾಪ್ ಬಿಡದೆ ಇನ್ನೂ ಒಂದು ಲಾಕ್ ಅಂದ್ರೂ ಒಂದೇ, ಸಿಂಗಲ್ ಕ್ರೋಶೆ ಅಂದ್ರೂ ಒಂದೇ. ಆ ನೀಡಲ್ ಮೂಮೆಂಟನ್ನು ಅಬ್ಸರ್ವ್ ಮಾಡಿ, ಆಯಿತಾ? ಈಸಿಯಾಗಿ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು. ಇವಾಗ ಬೀಡ್ಸು ನಾನು ಯಾವ ಥರ ಈ ಬೀಡನ್ನ ತೊಗೊಂಡೆ ಅಂದರೆ, ಒಂದೇ ಒಂದು ಬೀಡನ್ನ ಆ ಹೋಲಿರುತ್ತಲ್ವ, ನೀಡಲ್ಗೆ ಈ ಥರ ಪ್ರಿಕ್ ಮಾಡಿಬಿಟ್ಟು ಕೈಯಿಂದ ಮೇಲಕ್ಕೆ ಎಳ್ಕೊಂಡೆ. ದಾರಾನು ಒಂಚೂರು ಮೇಲ್ ಮಾಡಿ ನಾವು ಹಿಡ್ಕೊಂಡಿರಬೇಕು. ಆಮೇಲೆ ಆ ಹುಕ್ಕದು ಏನು ಹುಕ್ಕಿರುತ್ತಲ್ವ, ನೀಡಲ್ದು ಹುಕ್ಕಿರುತ್ತಲ್ವ, ಅಲ್ಲಿಂದ ನಾವು ಬೀಡನ್ನ ಇನ್ಸರ್ಟ್ ಮಾಡಬೇಕು. ಮತ್ತು ಆ ಬೀಡು ಕರೆಕ್ಟಾಗಿ ಎಷ್ಟು ಜಾಗ ಹಿಡಿಸುತ್ತೋ ಬಟ್ಟೆಯಲ್ಲಿ ಅಷ್ಟು ಜಾಗಕ್ಕೆ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ ಆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋಬೇಕು. ತಿರ್ಗಾ ನಾವೀಗ ದಾರಾನ ಒಂಚೂರು ಮೇಲ್ ಮಾಡಿ ಅದನ್ನು ಕೈಯಲ್ಲಿ ಹಿಡ್ಕೊಳ್ಳೋಣ. ಇಲ್ಲಾಂದರೆ ದಾರ ಬಿಚ್ಕೊಂಡು ಬರುತ್ತೆ, ಡಿಸೈನ್ ಎಲ್ಲ ಬಿಚ್ಕೊಂಡು ಹೋಗುತ್ತೆ. ಪುನಃ ನಾನೇನು ಮಾಡ್ತೀನಿ, ಇನ್ನೂ ಒಂದು ಬೀಡನ್ನ ತೊಗೊಂಡು ಈ ಥರ ಇನ್ಸರ್ಟ್ ಮಾಡಿಕೊಂಡು ಆ ಬೀಡನ್ನ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಆ ಬೀಡು ಎಷ್ಟು ಜಾಗ ಹಿಡಿಸುತ್ತೋ ಅಷ್ಟು ಜಾಗಕ್ಕೆ ಕರೆಕ್ಟಾಗಿ ಅದನ್ನ ಹಿಡಿದು ಬಟ್ಟೆಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ತಿರ್ಗಾ ಲಾಕ್ ಮಾಡಿರೋ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಪುನಃ ನಾನು ದಾರಾನ ಒಂಚೂರು ಮೇಲ್ ಮಾಡಿ ಕೈಯಲ್ಲಿ ಹಿಡ್ಕೋತಾ ಇದ್ದೀನಿ. ಎರಡು ಕೈಯೂ ಈಕ್ವಲ್ ಆಗಿ ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ವಿಡಿಯೋನ ಒಂಚೂರು ಸ್ಲೋ ಮೋಷನ್ ಮಾಡಿಕೊಂಡು ನೀವು ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ತುಂಬಾ ಸಿಂಪಲ್ಲು. ಈ ಥರ ಡಿಸೈನ್ಸ್ ಎಲ್ಲ ನಾವೇ ಮಾಡ್ಕೊಳ್ಳೋದ್ರಿಂದ ₹100 ನಮ್ಮದು ನಾವು ಉಳಿಸ್ಬೋದು. ಮತ್ತು ನಾವು ಮಾಡಿದ್ದೀವಿ ಡಿಸೈನ್ನ ಅನ್ನೋ ಒಂದು ಪ್ರೌಡ್ ಫೀಲಿಂಗ್ ಕೂಡ ಇರುತ್ತೆ. ಥರ್ಡ್ ಬೀಡನ್ನ ನಾನು ಇನ್ಸರ್ಟ್ ಮಾಡಿಬಿಟ್ಟು ಅದನ್ನು ಲಾಕ್ ಮಾಡಿ ಕರೆಕ್ಟಾಗಿ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಈ ಬೀಡ್ ಪೋರ್ಷನ್ ಕಂಪ್ಲೀಟ್ ಆಯಿತು. ನೋಡ್ತಾ ಇದ್ದೀರಾ, ಫಸ್ಟಿಗೆ 3 ಚೈನ್ಸ್ ಹಾಕಿದೆ, ಆಮೇಲೆ 3 ಬೀಡ್ಸ್. ನೀವು ಒಂದೇ ಪ್ಯಾಟ್ರನ್ ಫಾಲೋ ಮಾಡಬೇಕು. 3 ಬೇಕು ಅಂದರೆ 3 ಹಾಕ್ಬೋದು, 5 ಬೇಕು ಅಂದರೆ 5 ಬೀಡ್ಸ್ನ ಹಾಕ್ಬೋದು. ಪುನಃ ನಾನು 3 ಚೈನ್ನ ಹಾಕಿ, ಯಾಕೆ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಅಂದರೆ ಆ ಚೈನ್ ಗ್ಯಾಪ್ನಲ್ಲಿ ನಾನು ಕುಚ್ಚನ್ನು ಕಟ್ಕೋತೀನಿ. ಕೆಲವೊಮ್ಮೆ ಹೆಂಗಾಗುತ್ತೆ ಅಂದರೆ ಎಲ್ಲ 6 ಎಳೆಗಳು ನೀಡಲ್ ಮೂಲಕ ಪಾಸಾಗಿ ಬರೋದಿಲ್ಲ. ಆವಾಗ ನಾವೇನು ಮಾಡಬೇಕಾಗುತ್ತೆ, ಕೇರ್ಫುಲ್ಲಾಗಿ ಜಾಸ್ತಿ ಡಿಸೈನ್ ಬಿಚ್ಕೊಳ್ದೇ ಇರೋ ಥರ ದಾರಾನ ನಾವು ಮ್ಯಾನೇಜ್ ಮಾಡಿಬಿಟ್ಟು ನಾವು ಪ್ರೊಸೀಡ್ ಮಾಡಬೇಕಾಗತ್ತೆ. ಯಾಕೆಂದರೆ ಮಧ್ಯೆ ಎಲ್ಲೋ ಒಂದೆಳೆ ಬಂದಿಲ್ಲ ಅಂತ ನಾವು ಇಡೀ ಡಿಸೈನ್ನ ಫಸ್ಟಿಂದ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಸೊ 3 ಚೈನನ್ನು ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೂ ಒಂದು ಸಲ ನಾನು ಲಾಕ್ ಮಾಡ್ಕೋತೀನಿ. ಮತ್ತು ಇವಾಗ ಬೀಡ್ಸ್ ಇನ್ಸರ್ಟ್ ಮಾಡೋ ಟೈಮ್. ಒಂದು ಬೀಡನ್ನ ನಾನು ನೀಡಲ್ ಮೇಲೆ ತೊಗೊಂಡು ಆ ಹುಕ್ಕಿದೆ ಅಲ್ವಾ, ಆ ಹುಕ್ಕು ಪೋರ್ಷನಿಂದ ದಾರಾನ ಹಿಡಿದು ಬೆರಳಿಂದ ನಾನು ಪುಷ್ ಮಾಡ್ತಾಯಿದ್ದೀನಿ ಆ ಬೀಡನ್ನ. ಸೊ ಅದನ್ನು ಮತ್ತೆ ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೋಬೇಕು. ಸೊ ಈ ಕ್ರೋಶ ಡಿಸೈನ್ಗಳಲ್ಲಿ ಏನು ಗೊತ್ತಾ, ನಾವು ಒಂದೇ ಪ್ಯಾಟ್ರನ್ನ ಫಾಲೋ ಮಾಡಬೇಕಾಗತ್ತೆ. ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿನ ಮಧ್ಯಕ್ಕೆ ಅದು ಏನು ಪ್ಯಾಟ್ರನ್ ಇದೆ ಎಲ್ಲ ಕುಚ್ಚುಗಳ ಮಧ್ಯಕ್ಕೂ ಸೇಮ್ ಪ್ಯಾಟ್ರನ್ ಬರಬೇಕು. ಒಂದು ಕಡೆ 2 ಬೀಡ್ಸು, ಒಂದು ಕಡೆ 3 ಬೀಡ್ಸು, ಒಂದು ಕಡೆ 5 ಬೀಡ್ಸು, ಆ ಥರ ಹಾಕೋಂಗಿಲ್ಲ. ನೀವು 3 ಹಾಕಿದ್ರೆ 3 ಹಾಕ್ಕೊಂಡು ಹೋಗಿ, 5 ಹಾಕಿದ್ರೆ 5 ಹಾಕ್ಕೊಂಡು ಹೋಗಿ. ಸೊ ಕೊನೆಯಲ್ಲಿ ಏನು ಸ್ವಲ್ಪ ಜಾಗ ಉಳಿದಿರುತ್ತೆ ಅಲ್ಲಿ ಅಡ್ಜಸ್ಟ್ಮೆಂಟು ಸೀರೆ ಕೊನೆಯಲ್ಲಿ ಅನ್ನೋವಾಗ ನೀವು ಆ ಥರ ನೀವು ಮ್ಯಾನೇಜ್ ಮಾಡ್ಕೋಬೋದು. ತೀರಾ ನಿಮ್ಮದು ಡಿಫ್ರೆನ್ಸ್ ವಿಸಿಬಲ್ ಆಗದೆ ಇರೋ ಥರ ಮ್ಯಾನೇಜ್ ಮಾಡ್ಕೋಬೋದು. ಸೊ ಇದು ಕೆಲವೊಮ್ಮೆ ನೋಡಿ ದಾರ ಎಳೆದಾಗ ಈ ಥರ ಸ್ಪ್ಲಿಟ್ ಆಗಿಬಿಡತ್ತೆ. ಸೊ ಅಂಥ ಟೈಮಲ್ಲಿ ಫಸ್ಟು ಎಲ್ಲ ದಾರಗಳನ್ನೂ ಹುಷಾರಾಗಿ ನಾವು ಆ ನೀಡಲ್ ಹುಕ್ಕಿಗೆ ಕರೆಕ್ಟಾಗಿ ಹಿಡಿಬೇಕಾಗತ್ತೆ. ನೀಡಲ್ ಹುಕ್ಕಿಗೆ 6 ಎಳೆಗಳು ಬಂತು ಅನ್ನೋವಾಗ ಮಾತ್ರ ನಾವು ಬೀಡನ್ನ ಇನ್ಸರ್ಟ್ ಮಾಡಬೇಕು. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಬಿಗಿನರ್ಸ್ ಆಗಿದ್ದರೆ ಸ್ಲೋಲಿ ನೀವು ಇಷ್ಟೊಂದು ಪರ್ಫೆಕ್ಟಾಗಿ ಒಂದೇ ಸಲಕ್ಕೆ ಯಾರಿಗೂ ಬರಲ್ಲ, ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ನಾನು 3 ಬೀಡ್ಸ್ನ ಹಾಕಿ
ಅದನ್ನು ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಸಾಧ್ಯವಾದಷ್ಟು ನಾವು ಕುಚ್ಚಿನಿಂದ ಸ್ಟಾರ್ಟ್ ಮಾಡಿರೋ ಡಿಸೈನ್ನ ಕುಚ್ಚಲ್ಲೇ ಎಂಡ್ ಮಾಡೋಕ್ಕೆ ನಾವು ಟ್ರೈ ಮಾಡಬೇಕು. ಬಟ್ ಸಮ್ಟೈಮ್ಸ್ ಆಗಲ್ಲ. ಆ ಕುಚ್ಚಿಂದ ಎಂಡ್ ಮಾಡೋಕ್ಕಾಗಿಲ್ಲ ಅಂದರೂ ಬೀಡ್ಸಿಂದ ಪರ್ಫೆಕ್ಟಾಗಿ ನಾವು ಎಂಡ್ ಮಾಡಬೇಕು. ಅರ್ಧಂಬರ್ಧ ಆಗೋ ಥರ ಇರಬಾರ್ದು. ಅದನ್ನು ಸ್ವಲ್ಪ ಮುಂಚೆನೇ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಡಿಸೈನ್ ಮುಗಿತಾ ಬರೋವಾಗಲೇ ಪ್ಲ್ಯಾನ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಸೊ 3 ಚೈನ್ಸ್ನ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡಿ, ಒಂದೆರಡು ಎಕ್ಸ್ಟ್ರಾ ಚೈನ್ಸ್ ಹಾಕಿ ನಾನು ಅದನ್ನು ದಾರನ ಕಟ್ ಮಾಡಿಕೊಂಡೆ. ನೋಡಿ, ಆ 3 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ಈ ಡಿಸೈನು ಈ ಥರ ಕಾಣಿಸುತ್ತೆ. ತುಂಬಾ ಸಿಂಪಲ್ ಡಿಸೈನು. ನಾನಿಲ್ಲಿ ರೌಂಡ್ ಬೀಡ್ಸ್ನ ಹಾಕಿಬಿಟ್ಟು ನಿಮಗೆ ಸ್ಯಾಂಪಲ್ ಅಂತ ತೋರಿಸಿದ್ದೀನಿ. ನೀವು ಯಾವ ಬೀಡ್ಸ್ ಬೇಕಾದರೂ ನೀವು ಹಾಕ್ಕೋಬೋದು. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.